ಮೇಡಮ್ ಎಷ್ಟು ಖುಷಿಯಾಗಿದ್ದಾರೆ ಸರ್? ಸರ್ ಮೇಡಮ್ ಪಾಪ ಅವ್ರು ಏನು ಇವತ್ತಲ್ಲ ಸರ್, ನಾನು ಫೇಲ್ಯೂರ್ ಕೊಟ್ಟಾಗಲೂ ಅವ್ರು ಹಂಗೆ ಇರ್ತಾರೆ. ಏನು ಅದರಿಂದ ಸಕ್ಸಸ್ಸಿಂದ ಯಾರ ಮುಖದ ಮೇಲೆ ನಗು ಬರೋಲ್ಲ ನಮ್ಮ ಮನೆಯಲ್ಲಿ. ನಾನು ಎಲ್ಲಿವರೆಗೆ ಕರೆಕ್ಟಾಗಿದ್ದೀನೋ ಅಲ್ಲಿವರೆಗೆ ನಗ್ತಾ ಇರ್ತಾರೆ, ಸ್ಮೈಲ್ ಮಾಡ್ಕೊಂಡಿರ್ತಾರೆ. ನನ್ನ ತಾಯಿಯೂ ಅಷ್ಟೇ ಸರ್, ನನಗೆ ಸ್ಪಂದಿಸ್ತಾ ಇದ್ದೀನಿ ನಾನು ಸಕ್ಸಸ್ಸಿಂದ ಅಲ್ಲ. ಮಗನ ಒಂದು 10 ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಬಾರನ್ನೋರು, ಅದ್ರ ಬಗ್ಗೆ ಖುಷಿ ಪಡೋಲ್ಲ. ಇದರಿಂದ ಏನು ಸರ್ ಟೆನ್ಷನ್ ಏನು ಅಂದರೆ, ಅವರಿಗೆ ಕಾರ್ತಿಕ್ ಮುಖ ನೋಡಿ ಅವ್ರು ಟೆನ್ಷನಲ್ಲಿರೋರು ಫಸ್ಟಿಗೆ. ಒಂದು ಏನಕ್ಕೆ ಅಂದರೆ ಕಾರ್ತಿಕ್ಕು ಅವ್ರನ್ನ ನೋಟಿಸ್ ಮಾಡಿರ್ತೀರ ಸರ್, ಅವ್ರು ಖುಷಿಯಾಗಿದ್ದಾಗಲೂ ಅದೇ ಎಕ್ಸ್ಪ್ರೆಷನ್ನು, ದುಃಖದಾಗಿದ್ದಾಗಲೂ ಅದೇ ಎಕ್ಸ್ಪ್ರೆಷನ್ನು, ಯಾರಾದರೂ ಬೈತಾ ಇದ್ರು ಅದೇ ಎಕ್ಸ್ಪ್ರೆಷನ್ನು, ದುಡ್ಡು ಎಣಿಸ್ಬೇಕಾದ್ರೆ ಅದೇ ಎಕ್ಸ್ಪ್ರೆಷನ್, ದುಡ್ಡು ಕೊಡಬೇಕಾದ್ರೆ ಅದೇ. ಅದರಲ್ಲಿ ಸ್ವಲ್ಪ ಕಳೆದೋಗ್ತಾ ಇರ್ತಾರೆ ಎಲ್ಲರೂ. ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಸರ್. ಸೊ ನನಗೇನು ಟೆನ್ಷನ್ ಇಲ್ಲ. ಆ್ಯಂಡ್ ಇನ್ನೊಂದು, ಈ ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ಸರ್ ಎಲ್ಲ ಆ್ಯಂಗಲಲ್ಲೂ ಪ್ರೊಡ್ಯೂಸರ್ ಸೇಫ್, ಎವ್ರಿಬಡಿ ಸೇಫ್ ಸರ್. ಕರೆಕ್ಟ್ ಸರ್? ಎವ್ರಿಬಡಿ ಸರ್. ದೇವ್ರ ದಯೆಯಿಂದ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅದೊಂದು ಅಲ್ಪ ಸ್ವಲ್ಪ ಮಾರ್ಕೆಟ್ ಅನ್ನೋದನ್ನು ನಾವು ಉಳಿಸ್ಕೊಂಬಂದಿರೋ ಕಾರಣಕ್ಕೆ ಯಾರು ರಿಸ್ಕಲ್ಲೇ ಇಲ್ಲ ಅಂದಾಗ ಟೆನ್ಷನ್ ಬರೋಲ್ಲ ಸರ್. ನಾವು ಒಂದು ಕತೆ ಹೇಳೋ ಪ್ರಯತ್ನ ಪಡ್ತೀವಿ. ಕರೆಕ್ಟ್? ಈಗ ಸಕ್ಸಸ್ಸು ಫೇಲ್ಯೂರ್ ಅನ್ನೋದು ನನಗೆ ಎಫೆಕ್ಟ್ ಆಗೋಲ್ಲ. ಚಿತ್ರರಂಗ ನನ್ನ ಕೈ ಹಿಡಿದಿದ್ದಾಯಿತು, ನಾವು ಚಿತ್ರರಂಗಕ್ಕೆ ನಮ್ಮ ಜೀವನನ ಒಪ್ಪಿಸಿದ್ದಾಯಿತು ಅಂದಮೇಲೆ ಅದು ಕನ್ನಡ ಚಿತ್ರರಂಗದಲ್ಲಿ. ಇಲ್ಲಿ ಸಕ್ಸಸ್ಸು ಫೇಲ್ಯೂರ್ ನನಗೆ ಕೌಂಟ್ ಆಗೋಲ್ಲ ಸರ್. ಕೌಂಟ್ ಆಗೋದು ಒಂದು ದಿನ ಬೆಳಗ್ಗೆ ಎದ್ದು ನಾವು ಒಂದು ಕತೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಕತೆ ಒಪ್ಕೋತಾರ, ಕತೆ ಒಪ್ಪಲ್ವ? ಒಪ್ಕೊಂಡ್ರೆ ಇನ್ನೊಂದು ಸಿನಿಮಾ, ಒಪ್ಪಿಲ್ಲ ಅಂದ್ರೆ ಇನ್ನೊಂದು ಸಿನಿಮಾ. ನಮ್ಮದು ಅಲ್ಲೇ ಇದ್ದೀವಿ ನಾವೆಲ್ಲದು ಹೊರತು ಸಕ್ಸಸ್ ಅನ್ನೋದು ಏನಿದೆ ಸರ್. ಈಗ ಸಿನಿಮಾ ಸಂಭ್ರಮಿಸಿದ ತಕ್ಷಣ ಓಕೆ ಒಳ್ಳೆ ದುಡ್ಡು ಮಾಡ್ತು ಸರ್, ಟ್ರಸ್ಟ್ ಮೀ ದಟ್ ಈಸ್ ನಾಟ್ ಸಕ್ಸಸ್ ಟು ಮೀ ಎನಿಮೋರ್. ವಿಜಯ್ ಒಂದು ಕತೆ ಹೇಳ್ತಾರೆ, ಇವ್ರಿಗೊಂದು ಚಾಲೆಂಜ್ ಆಗ್ತದೆ. ನಾನು ಸರ್ ವಿಜಯ್ ನನಗೆ ಗೊತ್ತಿಲ್ಲ, ಇವ್ರಿಗಿಂತ ಮುಂಚೆನೂ ನನ್ನ ಒಂದು 2-3 ಜನ ಸಹೋದರರು ಕರೆದಿದ್ದೀನಿ ಸರ್. ಎಲ್ಲರಿಗೂ ಹಾಕಿದ್ದೀನಿ ನಾನು, ಒಂದು ಅರ್ಜೆಂಟ್ ಈ ಸಿನಿಮಾ ಮಾಡಲೇಬೇಕು ನಾವಿಲ್ಲಾಂದ್ರೆ ನಾನು ಬರೋಕ್ಕಾಗಲ್ಲ. ಇವರು ಒಂದು ಎಳೆ ಹೇಳಿದ ನೆನಪಿತ್ತು ನನಗೆ, ಕರೆದೆ, ವಿಜಯ್ ಯು ಹ್ಯಾವ್ ಓನ್ಲಿ ಸೋ ಮೆನಿ ಡೇಸ್. ನಾವು ಅಲ್ಲಿ ನನ್ನ ಪ್ರೀತಿ ಅಂತೀನಿ. ಯಾಕಂದರೆ ಅವರು ಒಂದು ಮ್ಯಾಕ್ಸ್ ಕೊಟ್ಟ ಮೇಲೆ ಅವ್ರು ಎಸ್ಕೇಪ್ ಆಗ್ಬಿಡ್ಬೋದು ಸರ್, ಇಷ್ಟರೊಳಗೆ ಆಗಲ್ಲ. ಹಿ ಕೇಮ್ ಬ್ಯಾಕ್. 15 ದಿನದಲ್ಲಿ ಒಂದು ಕತೆ ತೊಗೊಂಬಂದರು. ಇನ್ನೊಂದು 16 ದಿನ ಕೂತೀವಿ. ಒಂದೂವರೆ ಅವತ್ತು ಫಸ್ಟ್ ಡೇ ಕತೆ ಹೇಳಿರೋದ್ರಿಂದ 1.5 ತಿಂಗಳಲ್ಲಿ ಸಿನಿಮಾ ಹೊರಟೋಗ್ತೀವಿ. ಪಕ್ಕದಲ್ಲಿ ಸತ್ಯ ಜೊತೆಯವರು ಇದ್ದರು, ಸಿನಿಮಾ ಮಾಡಬೇಕು ಅಂತ ಇದ್ದರು. ಅವ್ರಿಗೂ ನನಗೆ ಕತೆ ಹೇಳಿದ ತಕ್ಷಣ ಇಷ್ಟಪಟ್ಟರು. ಒಂದು ಪ್ರೊಡಕ್ಷನ್ ಹೌಸಿಗೆ 1.5 ತಿಂಗಳಲ್ಲಿ ಅಷ್ಟು ಬೇಗ ಎಲ್ಲ ರೆಡಿ ಮಾಡೋದು ಕಷ್ಟ ಇದೆ. ನಿನ್ನೆ ನಿಜವಾಗ್ಲೂ ನನಗೆ ತೃಪ್ತಿ ಕೊಟ್ಟಿದ್ದು, ಎಷ್ಟೇ ಸಂಭ್ರಮ ಇರಲಿ, ಎಷ್ಟೇ ಒಂದು ಸೆಲೆಬ್ರೇಷನ್ ಥಿಯೇಟ್ರ್ ಮುಂದೆ ನಡೀತಾ ಇದ್ರು, ನಿನ್ನೆ ಸೆಕೆಂಡ್ ಶೋ ಕರ್ನಾಟಕದಲ್ಲಿ ಎಷ್ಟೋ ಕಡೆ ಅಷ್ಟು ಫ್ಯಾಮಿಲಿ ಅಂತ ತಕ್ಷಣ ಬೆಳಗ್ಗೆ ಫಸ್ಟ್ ಡೇಯಿಂದನೇ ಎಷ್ಟೋ ಲೇಡೀಸ್ ಬಂದ್ಯಾರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಥಿಯೇಟ್ರಲ್ಲಿ ಆಕ್ಯುಪೆನ್ಸಿ ವೆನ್ ಇಟ್ ಇಸ್ ಮೋರ್ ದನ್ 50-60% ಲೇಡೀಸ್, ಕಿಡ್ಸ್, ಅದು ಓವರ್ವೆಲ್ಮಿಂಗ್ ಸರ್ ನಮಗೆ. ಅಂದರೆ ಒಂದು ಫ್ಯಾಮಿಲಿ ಕ್ರೌಡ್ ಸ್ವೀಕರಿಸಿದ್ರು, ಬಂದರು, ಅದು ನನಗೆ ಬೇಕಾಗಿದೆ. ನಿನ್ನೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿನ್ನೆ ಆ ಶೋಸ್ ಎಲ್ಲ ನೋಡಿ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಇಟ್ ವಾಸ್ ಸಮಥಿಂಗ್ ದಟ್ ವಿ ನೀಡೆಡ್ ಟು ಸೆಲೆಬ್ರೇಟ್.